ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 10ನೇ ತರಗತಿಯ ಅಂಕವಾರು 10ನೇ ದಿನ ನೀವು ಓದಬೇಕಾಗಿರುವಂತಹ ಬಹಳ ಮುಖ್ಯವಾದ ಪ್ರಶ್ನೆಗಳನ್ನ ಈಗ ನೋಡ್ತಾ ಹೋಗೋಣ ಮಕ್ಕಳ. ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳು. ಪ್ರಶ್ನೆ 1, ಕದನ ಬಾಂಧವ್ಯತ್ರಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳು. ಉತ್ತರ ಬ್ರಿಟನ್, ಫ್ರಾನ್ಸ್ ಹಾಗೂ ರಷ್ಯಾ. ಪ್ರಶ್ನೆ 2, ಕದನ ಸೌಹಾರ್ದತ್ರಯ ಮೈತ್ರಿಕೂಟ ರಚಿಸಿಕೊಂಡ ರಾಷ್ಟ್ರಗಳು. ಉತ್ತರ ಜರ್ಮನಿ, ಆಸ್ಟ್ರಿಯಾ, ಹಂಗೇರಿ ಹಾಗೂ ಇಟಲಿ. ಪ್ರಶ್ನೆ 3, ಎರಡನೇ ಮಹಾಯುದ್ಧ ಕೊನೆಗೊಂಡ ವರ್ಷ. ಉತ್ತರ 1945. ಪ್ರಶ್ನೆ 4, ಮೊದಲನೇ ಮಹಾಯುದ್ಧದ ನಂತರ ಏರ್ಪಟ್ಟ ಒಪ್ಪಂದ. ಉತ್ತರ ವರ್ಸೆಲ್ಸ್ ಒಪ್ಪಂದ. ಪ್ರಶ್ನೆ 5, ತೀನಮೂರ್ತಿ ಭವನ ಇರುವಂತಹ ಸ್ಥಳ. ಉತ್ತರ ದೆಹಲಿ. ಪ್ರಶ್ನೆ 6, ಗೋಬೆಲ್ಸ್ ಎಂಬ ವಿಶೇಷ ಮಂತ್ರಿಯನ್ನು ಹಿಟ್ಲರ್ ನೇಮಿಸಿದ ಉದ್ದೇಶ. ಉತ್ತರ ಜನಾಂಗೀಯ ದ್ವೇಷ ಪ್ರಸಾರ ಮಾಡಲು. ನೆಕ್ಸ್ಟು 2 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ಪ್ರಶ್ನೆ 7ರಲ್ಲಿ ಭಾರತ ಸರ್ಕಾರ ಜಾರಿಗೆ ತಂದ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳು. ಉತ್ತರ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ, ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟಕ್ಕೆ ನಿಷೇಧ, ಮಾರುಕಟ್ಟೆಯ ಅನುಚಿತ ವ್ಯವಹಾರಕ್ಕೆ ತಡೆ, ಗುಣಮಟ್ಟ, ತೂಕ, ಅಳತೆ, ಬೆಲೆ ಮೇಲೆ ನಿಗಾ, ಬಳಕೆದಾರರ ತೊಂದರೆಗೆ ಸೂಕ್ತ ಪರಿಹಾರ ಹಾಗೂ ಗ್ರಾಹಕ ಶಿಕ್ಷಣ ಮೂಲಕ ಜನಜಾಗೃತಿ. ನೆಕ್ಸ್ಟು ಪ್ರಶ್ನೆ 8, ಬಳಕೆದಾರ ಅಥವಾ ಗ್ರಾಹಕ ಶೋಷಣೆಗೆ ಕಾರಣಗಳಾವುವು. ಉತ್ತರ ಬದಲಾದ ಮಾರಾಟದ ವಿಧಾನ, ಗ್ರಾಹಕ ಮತ್ತು ಪೂರೈಕೆದಾರರ ನಡುವೆ ನೇರ ವ್ಯವಹಾರ ಇರುವುದಿಲ್ಲ, ಅತಿಯಾದ ಮಧ್ಯವರ್ತಿಗಳ ಹಾವಳಿ, ಮಧ್ಯವರ್ತಿಗಳಿಂದ ಬೆಲೆ ನಿರ್ಧಾರ ಇದೇ ಗ್ರಾಹಕರ ಕಷ್ಟ ನಷ್ಟಕ್ಕೆ ಕಾರಣವಾಗಿದೆ. ಪ್ರಶ್ನೆ 9, ಪ್ರವಾಹ ಅಥವಾ ಭೂಕಂಪಗಳಿಂದ ಉಂಟಾಗುವ ಪರಿಣಾಮಗಳೇನು. ಉತ್ತರ ಆಸ್ತಿ-ಪಾಸ್ತಿ ಹಾನಿ, ಜನರ ಸಾವು ನೋವು, ಮನೆ, ಭೂಮಿ ಮತ್ತು ಬೆಳೆ ನಾಶ, ಸಾರಿಗೆ ಸಂಪರ್ಕ ಕಡಿತ, ರೋಗ ಹರಡುವಿಕೆ, ಮಣ್ಣಿನ ಸವೆತ, ಗಿಡ ಮರಗಳು ಹಾನಿ, ರೋಗಗಳ ಉಲ್ಬಣಕ್ಕೆ ಕಾರಣ. ನೆಕ್ಸ್ಟು 4 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮಕ್ಕಳ. ಪ್ರಶ್ನೆ 10ರಲ್ಲಿ ದೋಂಡಿಯಾ ವಾಗ್ನ ಹೋರಾಟವನ್ನು ವಿವರಿಸಿರಿ. ಉತ್ತರ ವಾಗ್ನ ಸಶಸ್ತ್ರ ಬಂಡಾಯ ಪ್ರಮುಖವಾದದ್ದು, ಸೈನ್ಯ ಸಂಘಟನೆ, ಸೈನ್ಯ ಕಾರ್ಯಾಚರಣೆ ಆರಂಭ, ಬ್ರಿಟಿಷರ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ, ಅತೃಪ್ತ ಸೈನಿಕರು ಪಾಳೆಗಾರರ ಸಂಘಟನೆ, ಶಿವಮೊಗ್ಗ ಮತ್ತು ಬಿದನೂರು ಕೋಟೆ ವಶ, ಶಿಕಾರಿಪುರ ಕೋಟೆ ಪುನಃ ಗೆದ್ದನು, ಫ್ರೆಂಚರಿಂದ ಸಹಾಯ ಹಸ್ತ, ವಾಗ್ನನ್ನು ಲಾರ್ಡ್ ವೆಲೆಸ್ಲಿ ಹತ್ತಿಕ್ಕಿದನು, ಕೋನ್ಗಲ್ನಲ್ಲಿ ವಾಗ್ನ ಹತ್ಯೆ. ನೆಕ್ಸ್ಟು ಪ್ರಶ್ನೆ 11ರಲ್ಲಿ ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿರಿ. ಉತ್ತರ ಕಿತ್ತೂರಿನ ಸ್ವಾತಂತ್ರ್ಯವೇ ರಾಯಣ್ಣನ ಆದ್ಯ ಕರ್ತವ್ಯ. ಕಿತ್ತೂರು ಯುದ್ಧದಲ್ಲಿ ಚೆನ್ನಮ್ಮನ ಪರ ಹೋರಾಟ, ಗುಪ್ತಸಭೆ ಸೈನಿಕರ ಸಂಘಟನೆ ಕೈಗೊಂಡನು, ನಂದಗಡ, ಖಾನಾಪುರ, ಸಂಪಗಾವಿ ಕಾರ್ಯಾಚರಣೆ ಸ್ಥಳಗಳು, ಕಿತ್ತೂರಿನ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನ, ತಾಲೂಕು ಕಚೇರಿ ಖಜಾನೆ ಲೂಟಿ ಈತನ ಮುಖ್ಯ ಉದ್ದೇಶ, ಬ್ರಿಟಿಷರಿಂದ ರಾಯಣ್ಣನ ಬಂಧನಕ್ಕೆ ಸಂಚು, ಕೃಷ್ಣರಾಯನಿಂದ ಸಂಚಿಗೆ ಕೈ ಜೋಡಣೆ ಹಾಗೂ ನಂದಗಡದಲ್ಲಿ ರಾಯಣ್ಣನಿಗೆ ಗಲ್ಲು ಶಿಕ್ಷೆ. ನೆಕ್ಸ್ಟು ಪ್ರಶ್ನೆ 12ರಲ್ಲಿ ನೋಡಿ, ಭಾರತದ ನಕ್ಷೆಯಲ್ಲಿ ಎ ಭದ್ರಾವತಿ, ಬಿ ದಾವಣಗೆರೆ, ಸಿ ಗೋಪಿನಾಥ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗುವಾಹಟಿ ಈ ಸ್ಥಳಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳ. ಉತ್ತರವನ್ನು ನೋಡಿ, ಇಲ್ಲಿ ಸಿ ಅನ್ನು ಗುರುತು ಮಾಡಲಾಗಿದೆ. ಇಲ್ಲಿ ಎ ಹಾಗೂ ಬಿಗಳನ್ನು ಗುರುತು ಮಾಡಲಾಗಿದೆ ಮಕ್ಕಳ. ಎಲ್ಲವನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸಬೇಕು ಅಂತ ನನ್ನ ಹಾರೈಕೆ ಆಗಿದೆ ಮಕ್ಕಳ. ಇಲ್ಲಿಗೆ 10ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ 10ನೇ ದಿನ ನೀವು ಓದಿಕೊಳ್ಳಬೇಕಾದಂತಹ ಪ್ರಮುಖ ಪ್ರಶ್ನೆಗಳನ್ನ ಆಯ್ಕೆ ಮಾಡಿ ತೋರಿಸಲಾಗಿದೆ ಮಕ್ಕಳ.
ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನ ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.